ಏನ್ ಬಾಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಸ್ಟುಡಿಯೋದಲ್ಲಿ ಒನ್ ಆ್ಯಂಡ್ ಓನ್ಲಿ ಕಿಚ ಅವರು ಇವತ್ತು ಇದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಬಾಸ್ ಅಂದಿದ ತಕ್ಷಣ ಇನ್ನೇನು ಸ್ವಲ್ಪ ದಿನದಲ್ಲೇ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಎಲ್ರಿಗೂ ಆ ಫೀವರ್ ಮತ್ತೆ ಶುರು ಆಗ್ತಾ ಇದೆ. ಏನಿರ್ಬೋದು ಈ ಸರಿ, ಯಾರ್ಯಾರೆಲ್ಲ ಇರ್ಬೋದು, ಏನೇನೆಲ್ಲ ನಡಿಬಹುದು, ಈ ಥರ ಎಷ್ಟೊಂದು ಕುತೂಹಲಗಳಿದೆ. ಅಷ್ಟೇ ಅಲ್ಲ, ಕಿಚನ್ ಬಗ್ಗೆ ನೀವು ಇಲ್ಲಿವರೆಗೂ ತಿಳ್ಕೊಳ್ಳದೇ ಇರುವಂಥ ಎಷ್ಟೊಂದು ವಿಚಾರಗಳನ್ನು ನಾವು ಇವತ್ತು ಟಚ್ ಮಾಡ್ತಾ ಇದ್ದೀವಿ. ಸುದೀಪ್ ಅವರು ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ವಿಶೇಷ ಕಾರ್ಯಕ್ರಮ ಏನ್ ಬಾಸ್. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸುಗುಣ. ಮೊದಲಿಗೆ ನಮ್ಮ ಬಿಗ್ ಬಾಸ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇದ್ದೀವಿ. ಗ್ರ್ಯಾಂಡ್ ಎಂಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮೊದಲಿಗೆ ಮಾಣಿಕ್ಯ ಸಿನಿಮಾ ಡೆಫಿನೆಟ್ಲಿ ಎಲ್ಲರೂ ನಿರೀಕ್ಷೆ ಮಾಡಿರಲಿಲ್ಲ, ಅಷ್ಟೊಂದು ಯಶಸ್ಸನ್ನು ಕಂಡಿದೆ. 50 ಡೇಸ್ ಗ್ರ್ಯಾಂಡ್ ಸಕ್ಸಸ್ಫುಲ್ ಆಗಿದೆ. ಸೊ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ನಿರ್ಮಾಪಕರನ್ನ ನೀವು ಸೇಫ್ ಮಾಡಿದ್ದೀರಾ, ಅದ್ರ ಬಗ್ಗೆ ನಿಜವಾಗ್ಲೂ ಖುಷಿ ಇದೆ. ಇಂಡಸ್ಟ್ರಿ ಎಲ್ಲರಿಗೂ ಎಸ್ಪೆಷಲಿ ಆ ಹೋಲ್ ಟೀಮ್ ಏನಿದೆ ಎಲ್ರಿಗೂ ಖುಷಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಹಾಗೆ ಎಲ್ಲರೂ ತಕ್ಷಣ ಈಗ ನಾವು ಕಿಚನ್ ಬಾಯಲ್ಲಿ ವೆಯ್ಟ್ ಮಾಡ್ತಾ ಇರೋದು, ಎಲ್ಲರೂ ಬಿಗ್ ಬಾಸ್ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಈಗ. ಸೊ ಫಸ್ಟ್ ನಾನು ಕ್ವಶನ್ ಕೇಳಬೇಕು ಅಂತ ಅಂದ್ಕೊಳ್ಳೋವಂಥದ್ದು ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಫಸ್ಟ್ ಸೀಸನ್ ಒಬ್ಬ ದೊಡ್ಡ ಸ್ಟಾರ್, ಈಗ ತುಂಬ ಸುದೀಪ್ ಅಂದಿದ ತಕ್ಷಣ ಈಗಾಗಲೇ ಎಸ್ಟಾಬ್ಲಿಷ್ಡ್ ಸ್ಟಾರು, ಎಲ್ರಿಗೂ ಗೊತ್ತಿದೆ ಸುದೀಪ್ ಒಂದು ಶೋ ಮಾಡ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಇರುತ್ತೆ ಅನ್ನೋಂಥದ್ದು. ಅಂದರೆ ನೀವು ಕೂಡ ತುಂಬಾ ಒಂದು ಶೋ ಬಗ್ಗೆ ತುಂಬಾ ಒಂದು ಏನೇನೋ ಇಟ್ಕೊಂಡು ಆ ಒಂದು ಶೋನ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ. ಫಸ್ಟ್ ಸೀಸನ್ ಆಗೋಯ್ತು, ಬಟ್ ಯಾರೇ ಒಬ್ಬ ದೊಡ್ಡ ಸ್ಟಾರ್ ಒಂದು ಈ ಥರದ್ದು ಶೋ ಮಾಡಬೇಕು ಅಂದರೆ ಎಲ್ಲೋ ಒಂದು ಕಡೆ ಒಂಚೂರು ಆತಂಕ ಇಟ್ಕೊಂಡೇ ಈ ಒಂದು ಶೋನ ಬಿಗಿನಿಂಗಲ್ಲಿ ಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಈಗ ಸುದೀಪ್ಗೆ ಆ ಒಂದು ಆತಂಕ ಇಲ್ಲ. ಯಾಕೆ ಅಂದರೆ ಬಿಗ್ ಬಾಸ್ ಫಸ್ಟ್ ಸೀಸನ್ ಗ್ರ್ಯಾಂಡಾಗಿ ಸಕ್ಸಸ್ ಆಗಿದೆ. ಬಟ್ ಮತ್ತೆ ಸುದೀಪ್ ಅವರೇನೆ ಈ ಶೋನ ಹೋಸ್ಟ್ ಮಾಡ್ತಾರಾ ಅಂತ ನಮ್ಮದೇ ಒಂದು ಶೋಲ್ಲಿ ಕೇಳಿದಾಗ ಸುದೀಪ್ ಅವರು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿರಲಿಲ್ಲ. ಈ ಬಾರಿ ಮತ್ತೆ ಸುದೀಪ್ ಹೋಸ್ಟ್ ಮಾಡ್ತಿದ್ದಾರೆ ಅಂದರೆ ಬಹುಶಃ ತುಂಬ ಜನಕ್ಕೆ ಖುಷಿ ಆಗಿರ್ಬೋದು. ಆದರೆ ಸುದೀಪ್ ಇದನ್ನು ಯಾಕೆ ಹೇಗೆ ಒಪ್ಕೊಂಡ್ರು ಅಂತ, ಏನು ಬದಲಾಗಿದೆ ಸುದೀಪ್ ಅವರ ಒಂದು ನಿರ್ಧಾರದಲ್ಲಿ ಏನು ಬದಲಾಗಿಲ್ಲ. ಅವಾಗಲೂ ಹೂ ಹೊಂದಿದೆ, ಈಗಲೂ ಹೂ ಹೊಂದಿದ್ದೀನಿ. ಅಫ್ಕೋರ್ಸ್ ಕೆಲವು ಟೈಮ್ ಏನಾಗುತ್ತೆ, ಆ ಶೋ ನಡೆಯುವಾಗ ಆ್ಯಂಕರ್ ಆಗಿ ನಾನು ಆ್ಯಕ್ಚುಲಿ ಒಂದು ಹೋಸ್ಟ್ ಆಗಿ ನಾನು ಅಲ್ಲಿ ಏನು ಪಾಲ್ಗೊಂಡೆ ಆ ಒಂದು ಕಾರ್ಯಕ್ರಮದಲ್ಲಿ, ಬರ್ತಾ ಏನಾಯಿತು ಅಂದರೆ ಎಲ್ಲೋ ಒಂದು ಕಡೆ ಇಮೋಷ್ನಲಿ ನಾವು ಕೂಡ ಅಟ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀವಿ ಕಂಟೆಸ್ಟೆಂಟ್ಸ್ ಒಟ್ಟಿಗೆ. ಸೊ ಅವರು ಒಬ್ಬೊಬ್ಬರೇ ಹೊರಗಡೆ ಹೋದಾಗಲೂ ಏನಾಗುತ್ತೆ, ನಮಗೂ ಎಲ್ಲೋ ಒಂದು ಕಡೆ ಚುಚ್ತಾ ಇರುತ್ತೆ. ಬಟ್ ಅಫ್ಕೋರ್ಸ್ ದೋಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಎವ್ರಿಬಡೀಸ್ ಲೈಫ್. ಬಟ್ ಹೋಗ್ತಾ ಕಾರ್ಯಕ್ರಮದಲ್ಲಿ ಏನಾಯಿತು ಅಂದರೆ, ಒಂದು ಸಮ್ವೇರ್ ಐ ಥಿಂಕ್ ಬರ್ತಾ ಐ ವಾಸ್ ಟೋಟಲಿ kind of blamed for certain things, and ಅಲ್ಲಿ ಏನಾಯಿತು ರೆಸ್ಪಾನ್ಸಿಬಿಲಿಟಿ, ದಟ್ ಇಸ್ ವೆನ್ ಐ ರಿಯಲೈಸ್ಡ್, ಆ್ಯಂಡ್ ಪ್ರಾಬಬ್ಲಿ ಬಟ್ ಐ ಥಿಂಕ್ ಐ ಹ್ಯಾಂಡಲ್ ಇಟ್ ವೆಲ್. ಎಲ್ಲರಿಗೂ ನಾನು ಟ್ವೀಟ್ಸಲ್ಲಾಗಲಿ ಇನ್ನೊಂದರಲ್ಲಿ ಉತ್ತರಗಳನ್ನ ಕೊಡ್ತಾ, ಬಿಕಾಸ್ ಅಫ್ಕೋರ್ಸ್ ನಾವು ಯಾರನ್ನ ಗೆಲ್ಲಬೇಕು ಅಂತ ನಾವೆಲ್ಲರೂ ಅನ್ಕೋತೀವೋ ಅವ್ರು ಗೆಲ್ಲಬೇಕು ಅಂತ ಅಂದಾಗ ನಮಗೂ ಆ ಆಸಕ್ತಿಗಳಿದ್ದಾಗ ಎಲ್ಲರೂ ಎದ್ದುಬಿಟ್ಟು ನಾವು ಅದನ್ನು ಕ್ಯಾಂಪೇನ್ ಮಾಡಬೇಕಾಗತ್ತೆ, ವೋಟ್ಗಳು ಹಾಕಿ ಅಂತ ಕೇಳ್ಕೊಬೇಕಾಗತ್ತೆ. ಸೊ ಎಷ್ಟೋ ಸತಿ ಏನಾಗುತ್ತೆ, ನಾವು ವೋಟ್ ಒಬ್ಬರು ಹಾಕೋದ್ರಿಂದ ಯಾರೂ ಗೆಲ್ಲಲ್ಲ. ಸೊ ಅದನ್ನು ಕೆಲವರು ಅರ್ಥ ಮಾಡ್ಕೊಂಡಿಲ್ಲ. ಅದೇನಾಯಿತು, ಕೊನೆಯದಾಗಿ ನನಗೆ ಅನ್ನಿಸ್ತು, ಏನು ವೈ ಆಫ್ಟರ್ ಆಲ್ ದಟ್ ಸಿನಿಮಾ ಬಿಟ್ಕೊಂಡು ಎಲ್ಲ ಬಿಟ್ಟು ನಾವು ಮಾಡಬೇಕಾದ್ರೆಲ್ಲ ನೆಸೆಸಿಟಿನ ಅಂತ ಅನ್ನಿಸ್ತು. ಬಟ್ ಐ ಪರ್ಸ್ನಲಿ ಫೀಲ್ ಆಫ್ಟರ್ ಅ ವೈಲ್ ಚಾನಲ್ಗಳಿಂದನೂ ಕೂಡ ಬಂದು ವೆನ್ ದೇ ಅಪ್ರೋಚ್ ಯು ಸೋ ಡಿಯರ್ಲಿ ಆ್ಯಂಡ್ ನೈಸ್ಲಿ, ಎಲ್ಲೋ ಒಂದು ಕಡೆ ನಿಮಗೆ ಅನಿಸುತ್ತೆ. ಅಫ್ಕೋರ್ಸ್ ಒಂದು ಸತಿ ಸ್ಟಾರ್ಟ್ ಮಾಡಿದ್ದೀವಿ, ಸೊ ಅಟ್ಲೀಸ್ಟ್ ಲೆಟ್ ಅಸ್ ನಾಟ್ ಡಿಸ್ಕಂಟಿನ್ಯೂ ಇನ್ ಸಚ್ ಅ ವೇ ದಟ್ ಒಂದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಒಂದು ಮೀನಿಂಗ್ಲೆಸ್ ಆಗಿ ಉಳ್ಕೊಂಬಿಡ್ಬಾರ್ದು. ಬಟ್ ಎಷ್ಟೋ ಜನ ಒಳಗಡೆ ಬರಬೇಕಾದರೂ ಕೂಡ ಅವರಲ್ಲಿ ಇರುತ್ತೆ ಒಂದು, ಸೊ ಇವ್ರು ಹೋಸ್ಟ್ ಮಾಡ್ತಾ ಇದ್ದಾರೆ, ಸೊ ಈ ಥರ ಇರುತ್ತೆ ಆ ಥರ ಇರುತ್ತೆ ಅಂತ ಅಂದಾಗ ಎಲ್ಲರೂ ತುಂಬ ಜನ ಆಸೆಯಿಂದ ಸೆಕೆಂಡ್ ಸೀಸನ್ ಕೂಡ ಪಾಲ್ಗೊಳ್ಬೇಕು ಅಂತ ಬಂದಾಗ ಅದೆಲ್ಲೋ ನಿರಾಶೆ ಆಗೋದು ಬೇಡ ಅಂತ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಬಿಗ್ ಬಾಸ್ ಡೆಫಿನೆಟ್ಲಿ ಈಸ್ ಅನ್ ಅಡಿಕ್ಷನ್. ನಾಟ್ ಓನ್ಲಿ ನೋಡೋರಿಗೆ ಮಾತ್ರ ಅಲ್ಲ, ಹೋಸ್ಟಿಂಗ್ ಆಲ್ಸೋ ಐ ಥಿಂಕ್ ಇಟ್ಸ್ ಜಸ್ಟ್ ಅ ನ್ಯೂ ಚಾಲೆಂಜ್ ಆಲ್ ಟುಗೆದರ್. ಸುದೀಪ್ ನಿಜವಾಗ್ಲೂ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಇಂಥ ಒಂದು ಶೋ ಅಂತ ಬಂದಾಗಲೂ ಕೂಡ ನಾವು ಕಂಪೇರ್ ಮಾಡಿದ್ರೆ ಸಲ್ಮಾನ್ ಖಾನ್ ಶೋಗಿಂತಲೂ ಕೂಡ ತುಂಬಾ ಚೆನ್ನಾಗಿ ಬಂತು ಬಿಗ್ ಬಾಸ್ ಫಸ್ಟ್ ಸೀಸನ್. ಆ ರೀತಿಲಿ ನೋಡಿದ್ರೆ ಸುದೀಪ್ಗೆ ಒಳ್ಳೆ ಒಂದು ಅಪ್ರಿಷಿಯೇಷನ್ ಸಿಕ್ತು ಫ್ರಾಮ್ ದ ಬಿಗಿನಿಂಗ್, ಅದು ಮುಗಿಯೋವರೆಗೂ ಕೂಡ. ಈಗ ಶುರು ಆಗ್ತಾ ಇದೆ ಮತ್ತೆ. ಆದರೆ ಇಂಥ ವಿಷಯಗಳು ಯಾವಾಗ್ಲೂ ಒಬ್ಬ ವ್ಯಕ್ತಿಗೆ ನಿಜವಾಗ್ಲೂ ತುಂಬ ಇಷ್ಟ ಇದ್ದಾಗಲೇ ಈ ಥರ ಸಬ್ಜೆಕ್ಟು ಇಷ್ಟ ಇದ್ದಾಗಲೇ ಇಷ್ಟೆಲ್ಲ ಇನ್ವಾಲ್ವ್ ಆಗೋಕ್ಕಾಗತ್ತೆ. ಸುದೀಪ್ ನಿಜವಾಗ್ಲೂ ಇಂಥ ಒಂದು ಸಬ್ಜೆಕ್ಟಲ್ಲಿ, ಇಂಥ ಒಂದು ಕಾನ್ಸೆಪ್ಟಲ್ಲಿ ಇಂಟ್ರೆಸ್ಟ್ ಇದೆಯಾ ಸುದೀಪ್ಗೆ? ಅಫ್ಕೋರ್ಸ್ ಎನಿಥಿಂಗ್ ಟು ಡೂ ವಿತ್ ಇಟ್ಸ್ ಸಮಥಿಂಗ್ ಟು ಡೂ ವಿತ್ ಇಮೋಷನ್ಸ್ ಅಲ್ಲ, ಆ್ಯಂಡ್ ಡೆಫಿನೆಟ್ಲಿ ಸ್ಮಾಲ್ ಥಿಂಗ್ಸ್
ಆ್ಯಂಡ್ ಬರೀ ಒಂದು ರಿಯಾಲಿಟಿ ಶೋ, ಒಂದು ಟಾಸ್ಕು, ಒಂದು ಗೆಲುವು, ಒಂದು ಸೋಲು ಅನ್ನೋದು ಮಾತ್ರ ಅಲ್ಲ, ತುಂಬಾ ವಿಷಯಗಳಿದೆ ಅದರಲ್ಲಿ. ಇಲ್ಲಾಂದರೆ ಅಷ್ಟು ಮಟ್ಟಿಗೆ ಕೋಟ್ಯಾಂತರ ಲಕ್ಷ ಜನಗಳು ಕೂಡ ಅದನ್ನು ಒಂದು ನೋಡಿಕೊಂಡು ನಿಮಗೆ ಆ ಮಟ್ಟಕ್ಕೆ ಒಂದು ಯಶಸ್ಸು ಸಿಗ್ತಾ ಇರಲಿಲ್ಲ. ಸಪೋಸ್ ಜನಗಳಿಗೆ ಅದು ಇಷ್ಟ ಆಗಿಲ್ಲ ಅಂದರೆ, ನಾನು ಪರ್ಸ್ನಲ್ ಬಿಟ್ಬಿಡಿ. ಸೊ ಎಲ್ಲೋ ಒಂದು ಕಡೆ ಜನಗಳಿಗೆ ಕೂಡ ಅದು ಇಷ್ಟ ಆಯಿತು ಅಂದರೆ ಅದರಲ್ಲಿ ನಾಟ್ ಜಸ್ಟ್ ಬಿಕಾಸ್ ಇಟ್ ವಾಸ್ ಒನ್ ಆಫ್ ದಿ ರಿಯಾಲಿಟಿ ಶೋಸ್, ಇಟ್ ವಾಸ್ ಅ ಶೋ ವಿತ್ ಲಾಟ್ ಆಫ್ ವ್ಯಾಲ್ಯೂಸ್ ಆ್ಯಂಡ್ ಏನಂತೀರ, ಒಂದು ಲಾಟ್ ಆಫ್ ಕಂಟೆಂಟ್. ಬೈ ದಿ ಎಂಡ್ ಆಫ್ ಇಟ್ ಹೇಗೆ ಒಬ್ಬ 14 ಜನಗಳಲ್ಲಿ ಹೇಗೆ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಅವರು ಕೂಡ ಒಂದು ವ್ಯಕ್ತಿಗಳಾಗಿ ಬದಲಾಗ್ತಾರೆ, ನೋಡೋರು ಕೂಡ ವ್ಯಕ್ತಿಗಳಾಗಿ ಬದಲಾಗ್ತಾರೆ. ತುಂಬ ವಿಷಯಗಳು ಇಲ್ಲದೇ ಇದ್ದಾಗ ಅದನ್ನ ಯಾರೂ ಅದರಲ್ಲಿ ಪಾಲ್ಗೊಳ್ಳೋದಿಲ್ಲ. ಸೊ ಈವನ್ ಇವತ್ತು ಹೊಸ ಕಂಟೆಸ್ಟೆಂಟ್ಸ್ ಬರ್ತಾ ಇದ್ದಾರೆ ಅಂದರೆ ಅವರು ಅದರಲ್ಲಿ 99 ದಿನ ಅವರೆಲ್ಲ ಕಷ್ಟಪಟ್ಟಿದ್ದು ನೋಡಿಬಿಟ್ಟು ಆ್ಯಕ್ಚುಲಿ ಯಾರಾದರೂ ನೋಡಿದ್ರೆ ಇನ್ನು ಮುಂದೆ ನಾವು ಯಾರು ಬರೋಲ್ಲಪ್ಪ, ನಮಗೆ ಬೇಡ ಅನ್ಬೇಕು. ತುಂಬ ಜನ ಬಂದಿದ್ದಾರೆ ಅಂದರೆ ದೇ ಆಲ್ ವಾಂಟ್ ಟು ಫೈಂಡ್ ದೆಮ್ಸೆಲ್ವ್ಸ್ ದೇರ್. ಇಟ್ಸ್ ಆ್ಯಕ್ಚುಲಿ ನ್ಯೂ ಐಡೆಂಟಿಟಿ. ನಮ್ಮನ್ನು ನಾವು ಹುಡುಕೋದು ಅಂತ ಹೇಳ್ತೀವಿ ಗೊತ್ತಾ. ನಾವು ಯಾರು ಆ್ಯಕ್ಚುಲಿ, ನಮಗೆ ನಾವೇನು ಆ್ಯಕ್ಚುಲಿ ಏನಾಗಬೇಕು ಅಂತ ಇದ್ದೀವಿ, ನಮ್ಮ ಶಕ್ತಿಗಳೇನು, ವೀಕ್ನೆಸ್ಗಳೇನು, ನಾವು ಇದನ್ನೇ ಫೇಸ್ ಆಗುತ್ತಾ ಫೇಸ್ ಮಾಡೋದಕ್ಕೆ. ಇದನ್ನೆಲ್ಲ ಒಂದು ಪರೀಕ್ಷೆ ಮಾಡಬೇಕಾದ್ರೆ ನಿಮಗೆಲ್ಲ ಒಂದು ಕಡೆ ಒಂದು ವೇದಿಕೆ ಬೇಕು. ಸೊ ಆ ವೇದಿಕೆ ಅಲ್ಲಿದೆ. ಸೊ ಐ ಥಿಂಕ್ ಇಟ್ ಈಸ್ ಡೆಫಿನೆಟ್ಲಿ ನ್ಯೂ ಥಿಂಗ್ ಆ್ಯಂಡ್ I think it is something which is very important actually for us. ಸಾಮಾನ್ಯವಾಗಿ ಬಿಗ್ ಬಾಸ್ ಅಂದಿದ ತಕ್ಷಣ ಎಲ್ರಿಗೂ ಕೂಡ ಹೊರಗೆ ಎಲ್ರಿಗೂ ಅದು ಮೈಂಡಿಗೆ ಬರೋವಂಥದ್ದು ಇದೊಂಥರ ಕದ್ದು ಮುಚ್ಚಿ ನೋಡೋರ ಕಾರ್ಯಕ್ರಮ ಅಂತ. ಒಂದು ಮನೆಯಲ್ಲಿ ಒಳಗಡೆ ನಡೆಯುವಂಥದ್ದು ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ಕದ್ದು ಮುಚ್ಚಿ ನಡೆಯುವಂಥ ಒಂದು ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮನ ನೋಡಲಿಕ್ಕೆ, ನಿಜವಾಗ್ಲೂ ಅದ್ರ ಬಗ್ಗೆ ಮಾತಾಡಲಿಕ್ಕೆ, ಫ್ರ್ಯಾಂಕ್ ಆಗಿ ಹೇಳಿ ಸುದೀಪ್ ಅವರಿಗೆ ಅಂಥ ಒಂದು ವಿಷಯ ಕದ್ದು ಮುಚ್ಚಿ ನಡೆಯೋ ಒಂದು ಕಾರ್ಯಕ್ರಮದ ಬಗ್ಗೆ ನೋಡೋ ರೀತಿ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ ಏನಂದರೆ ಇವಾಗ ಎಲ್ಲರೂ ಪಕ್ಕದ ಮನೇಲಿ ಇಟ್ಟಿರೋ ಕ್ಯಾಮ್ರಾಸ್, ಅವ್ರ ಮನೇಲಿ ಏನು ನಡೀತಾ ಇದೆ ಅನ್ನೋ ಕುತೂಹಲ ಅಂತ ಕೆಲವ್ರು ಅಂದ್ಕೊಂಡ್ರೆ, ನಾವು ಹೇಳೋದು ಆ್ಯಕ್ಚುಲಿ ನಿಜವಾದ ಸಮಾಜದಲ್ಲಿ, ನಿಜವಾದ ಸೊಸೈಟಿಯಲ್ಲಿ ನಡೀತಾ ಇದೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಕ್ಯಾಮ್ರಾ ಇರೋದ್ರಿಂದ ನಿಮಗೆ ಯಾರು ಬೆನ್ನಿ ಚೂರಿ ಹಾಕ್ತಾ ಇದ್ದಾರೆ, ಯಾರು ನಿಮ್ಮ ಸ್ನೇಹಿತರು, ಯಾರು ನಿಮ್ಮ ಸ್ನೇಹಿತರಲ್ಲ, ನಿಮ್ಮ ಒಟ್ಟಿಗೆ ಊಟ ಮಾಡಿದವರೇ ಹೋಗಲ್ಲಿ ಪಕ್ಕದಲ್ಲಿ ಏನು ಮಾತಾಡ್ತಾ ಇದ್ದಾರೆ, ಇದಿಷ್ಟು ಗೊತ್ತಾಗುತ್ತಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನೋಡಿದ್ರೆ ನಿಮ್ಗೆ ಒಂದೇನಾಗುತ್ತೆ. ಸೊ ಹೌ ಯು ಕ್ಯಾನ್ ಬಿ ಕೇರ್ಫುಲ್ ಆ್ಯಂಡ್ ಹೌ ಯು ಕ್ಯಾನ್ ಹ್ಯಾಂಡಲ್ ಲೈಫ್ ಅನ್ನೋದೊಂದು ಅರ್ಥ ಆಗುತ್ತೆ ನಮ್ಗೆ ಕೂಡ ಇಲ್ಲಿ. ಸೊ ಆ ಕಾರ್ಯಕ್ರಮ ನೀವು ಆ ರೀತಿ ನೋಡಿದಾಗ, ಪಕ್ಕದ ಮನೇಲಿ ಒಂದು ಕ್ಯಾಮ್ರಾ, ಸೊ ಇನ್ನೊಬ್ರು ಮನೇಲಿ ಇಣುತ್ತಾ ಇದೀವಿ ಅಂದಾಗ ಅಫ್ಕೋರ್ಸ್ ಇಟ್ ಲುಕ್ ಓನ್ಲಿ ಲೈಕ್ ದ್ಯಾಟ್. ಪರ್ಸ್ಪೆಕ್ಟಿವ್ ಇಸ್ ಅಗೇನ್ ಹೌ ಯು ಲುಕ್ ಆಟ್ ಇಟ್. ಸೊ ನಾನು ಅದನ್ನು ಅಲ್ಲಿ ಪಕ್ಕದ ಮನೇಲಿ ಏನು ನಡೀತಾ ಇದೆ ಅನ್ನೋ ಒಂದು ಕುತೂಹಲ ಅಂದ್ಕೊಂಡು ನಾನು ಆ ಕಾರ್ಯಕ್ರಮನ ಯಾವತ್ತೂ ನೋಡಿಲ್ಲ. ಆ ಕಾರ್ಯಕ್ರಮದಿಂದ ಕಲ್ತಿದ್ದೇನೆಂದ್ರೆ, ನೋಡಿ ಇದು ಆ್ಯಕ್ಚುಲಿ ನಡೀತಾ ಇದೆ ಎಲ್ಲ ಕಡೆ. ನಮ್ಮೊಟ್ಟಿಗೆ ಇರ್ತಾರೆ, ನಮ್ಮೊಟ್ಟಿಗೆ ಊಟ ಮಾಡ್ತಾ ಇರ್ತಾರೆ. ಇಲ್ಲಿ ಸ್ನೇಹಿತರು ಯಾರು, ಶತ್ರುಗಳು ಯಾರು ಗೊತ್ತೇ ಆಗೋದಿಲ್ಲ ನಮಗೆ. ಬಟ್ ಆ ಕಾರ್ಯಕ್ರಮದಲ್ಲಿ ಗೊತ್ತಾಗುತ್ತೆ ನಿಮಗೆ. ಸೊ ಆ ಗೆದ್ದು ಹೊರಗೆ ಬರಬೇಕಾದ್ರೆ ಅವರು ದೇ ವಿಲ್ ಬಿ ವೆರಿ 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 ಮೆಂಟಲಿ ಸ್ಟ್ರಾಂಗ್. ಸಿ ಬಟ್ ಅಲ್ಟಿಮೇಟ್ಲಿ ನಾವೆಲ್ಲರೂ ಸಮ್ವೇರ್ ಐ ಥಿಂಕ್ ವಿ ಆರ್ ಆಲ್ ಟೇಕಿಂಗ್ ಚಾನ್ಸಸ್. ಯಾರೋ ಒಬ್ಬರಿಬ್ಬರು ದ್ರೋಹ ಮಾಡಿದ್ರು ಅಂದ ತಕ್ಷಣವೇ ಮಿಕ್ಕಿದವರೆಲ್ಲ ಎಲ್ಲರೂ ಕೆಟ್ಟವರು ಅಂತ ಅಂದ್ಕೊಳಕ್ಕಾಗಲ್ಲ. ಯಾರೋ ಒಬ್ಬಿಬ್ಬರು ಮಾತ್ರ ಒಳ್ಳೆ ಸ್ನೇಹಿತರ ಆದ ತಕ್ಷಣ ಇಡೀ ಪ್ರಪಂಚ ಎಲ್ಲ ನಮ್ಮ ಸ್ನೇಹಿತರು ಅಂದ್ಕೊಳೋದು ತಪ್ಪಾಗುತ್ತೆ. ಸೊ ಸಮ್ವೇರ್ ಐ ಥಿಂಕ್ ದಟ್ ಕಾರ್ಯಕ್ರಮ, ಆ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಇದನ್ನೆಲ್ಲದನ್ನು ಶೋಕೇಸ್ ಮಾಡುತ್ತೆ ನನಗೆ. ದಟ್ಸ್ ವಾಟ್ ಐ ಪರ್ಸನಲಿ ಫೀಲ್. ರಿಯಲ್ ಲೈಫಲ್ಲಿ ಸುದೀಪ್ ನಿಜವಾಗ್ಲೂ ಗಾಸಿಪ್ ಮಾಡೋದನ್ನು ಇಷ್ಟಪಡ್ತಾರಾ? ಸಿ ಐ ಪರ್ಸನಲಿ ವಿಲ್ ಟೆಲ್ ಯು ದಟ್ ದೇರ್ ಇಸ್ ನೋಬಡಿ ಹೂ ಡಸಂಟ್ ಗಾಸಿಪ್. ಇಫ್ ಯು ಡೋಂಟ್ ಗಾಸಿಪ್ ಐ ಡೋಂಟ್ ಥಿಂಕ್ ಯು ಆರ್ ಹ್ಯೂಮನ್ ಅಟ್ ಆಲ್. ಬಟ್ ಎಂಜಾಯ್ ಮಾಡ್ತಾರೆ ಕೂಡ. ಸಿ ಏನಾಗುತ್ತೆ, ಗಾಸಿಪ್ ಎಲ್ಲಿ ಮಾಡ್ತೀರ ಅನ್ನೋದು ಭಾಳ ಇಂಪಾರ್ಟೆಂಟು. ಎಲ್ಲೋ ನೀವು ಒಂದಿಬ್ಬರು ಸೇರಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಏನೋ ಮಾತಾಡ್ತಾ ಏನಾಗುತ್ತೆ, ಒಂದು ಚಿಕ್ಕದಾಗಿ ಮಾತಾಡ್ಕೊಂಡು ತಮಾಷೆ ಮಾಡ್ತಿರಲ್ಲ, ಅದು ಎಲ್ಲರೂ ಮಾಡ್ತಾರೆ. ಸೀರಿಯಸ್ ಯಾವಾಗ ಆಗುತ್ತೆ ಅಂದರೆ, ಅದು ನಾವು ಸೀರಿಯಸ್ ಮಾಡಿದಾಗ, ಒಬ್ಬ ವ್ಯಕ್ತಿ ಬಗ್ಗೆ ಏನೋ ಹರಡ್ಸೋಕ್ಕೆ ಹೋಗೋದು, ತಪ್ಪು ವಿಷಯಗಳನ್ನ ಹೊರಗಡೆ ತರೋದು, ಆಮೇಲೆ 4 ಗೋಡೆ ಮಧ್ಯೆ ಮಾತಾಡಿದ್ದಾನೆ ಇಮಿಡಿಯೇಟಾಗಿ ಹೊರಗಡೆ ಹೋಗಿದ್ದಾನೆ, ಗೊತ್ತಾ ನಿನಗೇನಾಯಿತು ಅಂದ್ಬಿಟ್ಟು ಹೇಳೋದಿದೆಯಲ್ಲ. ಸಿ ದಟ್ ಮೀನ್ಸ್ ದಟ್ ಶೋಸ್ ಅ ಕ್ಯಾರೆಕ್ಟರ್ ಆಫ್ ಅ ಪರ್ಸನಾಲಿಟಿ. ದಟ್ ಈಸ್ ಆ್ಯಕ್ಚುಲಿ ಸೀರಿಯಸ್ ಗಾಸಿಪ್ಸ್ ಆರ್ ಸೀರಿಯಸ್ ರೂಮರ್ಸ್ ದಟ್ ಕ್ಯಾನ್ ಡ್ಯಾಮೇಜ್ ಫ್ಯಾಮಿಲೀಸ್ ಅವರ ಪರ್ಸನಾಲಿಟಿ. ಸಿ ನಾವು ಅದಕ್ಕೆ ಇನ್ವಾಲ್ವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂತಂದರೆ ನಮಗೆ ಅದು ನೆಸೆಸಿಟಿ ಇಲ್ಲ. ನಾವು ಜೀವನದಲ್ಲಿ ಅದನ್ನೇ ಮಾಡ್ತಾ ಕೂತಿದ್ರೆ ಬಹುಶಃ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಡ್ತಾನೂ ಇರಲಿಲ್ಲ, ನಿಮ್ಮ ಮುಂದೆ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ತಾನೂ ಇರಲಿಲ್ಲ. ಇವತ್ತಿಗೂ ಹೊರಗಡೆ ಕೂತ್ಕೊಂಡು ನಾನು ಹಂಗೆ ಹೇಳಿಲ್ಲಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಹಂಗಲ್ಲ ಅಂತ ಇನ್ನೊಬ್ರಿಗೆ ಯಾರಿಗೋ ಕನ್ವಿನ್ಸ್ ಮಾಡ್ತಾ ಕೂತಿರ್ತಾ ಇದ್ವಿ ನಾವು. ಯು ಅಂಡರ್ಸ್ಟ್ಯಾಂಡ್? ಐ ಡೋಂಟ್ ಥಿಂಕ್ ಇಟ್ಸ್ ಆ ಕಪ್ ಆಫ್ ಟೀ. ಆದರೆ ಸುದೀಪ್ ಯಾವಾಗಲೂ ಕೂಡ ಡೇರಿಂಗು, ಸ್ಟ್ರೇಟ್ ಫಾರ್ವರ್ಡು, ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ, ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನ ಮಾತಾಡ್ತಾರೆ. ಇಂಥ ವ್ಯಕ್ತಿ ಅಂಥ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೊಂದು ನಾನ್ಸೆನ್ಸ್ ವಿಷಯಗಳು ನಡೀತಿರುತ್ತೆ ಅಲ್ಲಿ. ಅದನ್ನೆಲ್ಲ ಹೇಗೆ ನೀವು ಸಹಿಸ್ಕೋತೀರಾ? ಅದನ್ನೆಲ್ಲ ಹೇಗೆ ಇಷ್ಟಪಡ್ತೀರಾ? ಸಹಿಸ್ಕೊಳೋದು ಯಾವಾಗಲೂ ನನ್ನ ಜೀವನದಲ್ಲಿ ನಡೆದಾಗ, ಅದು ನನ್ನ ಜೀವನದಲ್ಲಿ ನಡೀತಾ ಇಲ್ಲ. ಅದು ನಡೀತಾ ಇರೋ ಜಾಗದಲ್ಲಿ ನಾನು ಇದೀನಿ ಅಷ್ಟೇ. ಬಟ್ ಏನಂತ ಇಷ್ಟಪಡ್ತಾ ಇದ್ದಾರೆ ಸುದೀಪ್. ನೋ,
ಐ ಆಮ್ ದೇರ್ ನಾಟ್, ನನಗೆ ಇಷ್ಟಪಡ್ತಾ ಇದ್ದೀನೋ ಇಷ್ಟಪಡ್ತಾ ಇಲ್ವೋ ಅನ್ನೋ ಹೇಳೋಕ್ಕಾಗಲಿಲ್ಲ. ಐ ಆಮ್ ದೇರ್ ಟು ಹ್ಯಾಂಡಲ್ ಇಟ್. See, that's the difference. So why I'm hosting the show is probably because I can handle such situations. ಕೆಲವು ಟೈಮ್ ನೀವು ನೋಡಿರ್ತೀರ, ಲಾಸ್ಟ್ ಟೈಮಲ್ಲಿ ಹೋದಾಗ ಬೆಂಕಿ ಹತ್ತು ಉರಿಯೋಂಥ ಸಿಚುವೇಶನ್ಗಳಿದ್ದು. ಆವಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಶುಕ್ರವಾರ ಬಂದು ನಾನು ಏನು ಮಾಡ್ತೀನಿ, ಯಾರಿಗೆ ಬೈತೀನಿ ಅಂದಾಗ ನಾನು ಅದನ್ನೆಲ್ಲ ಡೈಲ್ಯೂಟ್ ಮಾಡಿಬಿಟ್ಟಿದ್ದೆ, ವಿಚ್ ಇಸ್ ಅಗೇನ್ಸ್ಟ್ ಸರ್ಟನ್ ರೂಲ್ಸ್. ಬಟ್ ಐ ಪರ್ಸ್ನಲಿ ಫೀಲ್ ದಟ್ ಐ ಕುಡ್ ಹ್ಯಾಂಡಲ್ ಇಟ್, ಬಿಕಾಸ್ ನೀವು ದೊಡ್ಡದು ಅಂತ ಮಾಡೋಕ್ಕೆ ಹೋದಾಗ ಎಲ್ಲ ದೊಡ್ಡದಾಗುತ್ತೆ. ಹೌದು. ಇವಾಗ ಒಂದು ಅರ್ಥ ಮಾಡ್ಕೊಳ್ಳೋಣ ನಾವು, ಒಂದು ಸಿಚುವೇಶನ್ ಇಂಪಾರ್ಟೆಂಟಾ ವ್ಯಕ್ತಿ ಇಂಪಾರ್ಟೆಂಟಾ? ಸಿಚುವೇಶನ್ನೇ ದೊಡ್ಡದು ಅಂದಾಗ ಒಂದು ಕೆಲಸ ಮಾಡಿ, ವ್ಯಕ್ತಿನ ದೂರ ಇಟ್ಬಿಡಿ. ಕರೆಕ್ಟ್. ಇಲ್ಲ, ವ್ಯಕ್ತಿ ಭಾಳ ಹತ್ತಿರದವನು ಅಂತ ಅಂದಾಗ ಏನಾಗುತ್ತೆ, ಆ ಸಿಚುವೇಶನ್ನ ಡೈಲ್ಯೂಟ್ ಮಾಡಿಬಿಟ್ಟು ಕ್ಷಮಿಸಿ ಮುಂದೆ ಹೋಗೋದು ಬೆಟರ್ ಅಂತ ನನಗೆ ಅನ್ಸುತ್ತೆ. ನಾವು ಲಾಸ್ಟ್ ಟೈಮ್ ಸೀಸನ್ನ ಗಮನಿಸೋದಾದರೆ, ನಿಮ್ಮ ಈ ಪಾಯಿಂಟ್ಗೆ ಬರೋದಾದರೆ, ನೀವು ಹೆದರ್ಕೊಳ್ತಾ ಇದ್ರಿ ಅನ್ನೋಂಥ ವಿಷಯವನ್ನು ಹೇಳಿದ್ರಿ ಈಗಷ್ಟೇ. ಹೌದು, ಅರುಣ್ ಸಾಗರ್ ನಿಮಗೆ ಒಳ್ಳೆ ಫ್ರೆಂಡು, ಹಾಗೆ ಬ್ರಹ್ಮಾಂಡ ಗುರೂಜಿ, ಅವರಿಬ್ಬರನ್ನ ಎಕ್ಸೆಪ್ಟ್ ಮಾಡಿದ್ರೆ ಇನ್ನೆಲ್ಲರೂ ಕೂಡ ನಿಮ್ಮ ಎಲ್ಲೋ ನೀವೇನಂತೀರೋ ಅಂತ ಹೆದರ್ಕೊಳ್ತಾ ಇದ್ರಾ ಅಂತ ಕಂಟೆಸ್ಟೆಂಟ್ಸ್ ತುಂಬ ಜನ. ಆ ಒಂದು ಭಯ ಎಲ್ಲರಿಗೂ ಕಂಟೆಸ್ಟೆಂಟ್ಸ್ಗೆ ಇದೆಯಾ ಅಂತ. ಸುದೀಪ್, ಅಲ್ಲೊಂದು ರೀತಿಲಿ ಫ್ರೆಂಡ್ಲಿಯಾಗಿ ನೀವು ಇರಲಿಲ್ವಾ ಹಾಗಿದ್ರೆ ಎಲ್ಲ ಒಂದು ಕಂಟೆಸ್ಟೆಂಟ್ಸ್ ಜೊತೆ? ನಾನು ಅವ್ರ ಹತ್ರ ಎಷ್ಟು ಮಾತಾಡ್ತಾ ಇದ್ದೆ ಅಂದರೆ, ನೀವು ಎಷ್ಟು ನೋಡ್ತಾ ಇದ್ರೋ ಅಷ್ಟೇ ಮಾತಾಡ್ತಾ ಇದ್ದಿದ್ದು. ಆ ವೇದಿಕೆ ಬಿಟ್ಟರೆ ನಾನು ಮಾತಾಡಲ್ಲ ಅವ್ರ ಹತ್ರ, ಬಿಕಾಸ್ ಐ ಆಮ್ ನಾಟ್ ಅಲೌಡ್ ಟು. ಕಂಟೆಸ್ಟೆಂಟ್ಸ್ ಒಂದ್ಸತಿ ಒಳಗಡೆ ಹೋದ್ಮೇಲೆ ನನಗೂ ಅವ್ರಿಗೂ ಸಂಪರ್ಕ ಇಲ್ಲ, ಬಿಕಾಸ್ ಐ ಆಮ್ ಅ ಹೋಸ್ಟ್ ಆ್ಯಂಡ್ ಇಟ್ ಎಂಡ್ಸ್ ದೇರ್. ನಾನು ಯಾವತ್ತು ಅವ್ರನ್ನ ಮೀಟ್ ಮಾಡೋದು ಅಂದರೆ, ನಿಮ್ಮ ಹತ್ರ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಬಿಗ್ ಬಾಸಿಗೆ ವೆಲ್ಕಮ್ ಮಾಡಿ ಬನ್ನಿ ಮನೆ ಒಳಗಡೆ ಹೋಗೋಣ ಅಂತ ಅಂದಾಗ ಅವಾಗ್ಲೇ ನಾನು ಅವರನ್ನು ನೋಡೋದು. ಓಕೆ, ನಾವು ಬಟ್ ಐ ಪರ್ಸ್ನಲಿ ಫೀಲ್ ದಟ್ ಸಮ್ವೇರ್ ನೀವು ಇಂಡಸ್ಟ್ರಿಯಲ್ಲಾಗಲಿ ಸಮಾಜದಲ್ಲಿ ನೀವೇನು ಅನ್ನೋದು ಒಂದು ತೂಕ ಕೂಡ ಅಲ್ಲಿ ಬರುತ್ತೆ. ಬರ್ದಲ್ಲೇ ಇರೋಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಅಲ್ಲ ಅಂದರೆ ಅವ್ರು ಯಾಕೆ ನಿಮ್ಮ ಹತ್ರ ಭಯ ಭಕ್ತಿಯಲ್ಲಿ ಮಾತಾಡಬೇಕು? ಹಾಗಂದ ತಕ್ಷಣ ಅದು ಹೆದರಿಕೆ ಅಂತ ನಾನು ಹೇಳಲ್ಲ. ಐ ಥಿಂಕ್ ಇಟ್ಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್, probably because of whatever we have, that little what we have achieved in life, and probably because ಏನಾಗುತ್ತೆ ನಾವಲ್ಲಿ they all realized after a while that ನಾನು ಕೂಡ I was doing my thing fairly. ನಾನು ಅರುಣ್ ಸಾಗರ್ ನನಗೆ ಪರಿಚಯ ಅಂದ್ಬಿಟ್ಟು ನಾವೇನು ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಇನ್ನೊಬ್ರು ಮಾಡಬೇಕು, ಬಿಕಾಸ್ ಇಟ್ಸ್ ಐ ಥಿಂಕ್ ಪ್ರೊಫೆಷ್ನಲಿ ಯು ನೀಡ್ ಟು ಬಿ ಕರೆಕ್ಟ್ ಆ್ಯಂಡ್ ಎಥಿಕಲ್. ನಾವಲ್ಲಿ ಐ ಕ್ಯಾನಾಟ್ ಟೇಕ್ ಸೈಡ್ಸ್, whoever it is. The day once if you realize that ಅರುಣ್ ಸಾಗರ್ಗೆ ಹಾಗೂ ರಿಷಿಕಾ ಅವರಿಗೆ ಕೂಡ ಒಂದು ಸಿಕ್ಕಾಪಟ್ಟೆ ಗಲಾಟೆ ನಡೆದು ಎಲ್ಲಾದಾಗ, ಐ ಕುಡ್ ಹ್ಯಾವ್ ಈಸಿಲಿ ಟೇಕನ್ ಎ ಸೈಡ್, ಬಿಕಾಸ್ ಇಟ್ ವಾಸ್ ಎವಿಡೆಂಟ್. ಪ್ರೊವೋಕ್ ಮಾಡಿದ್ಯಾರು, ಗಲಾಟೆ ಮಾಡಿದ್ಯಾರು, ಇಟ್ ವಾಸ್ ಎವಿಡೆಂಟ್. ಬಟ್ ಐ ಥಿಂಕ್ ಐ ಡಿಂಟ್ ಡೂ ದ್ಯಾಟ್. ಐ ಡೈಲ್ಯೂಟೆಡ್ ದ ಮ್ಯಾಟರ್, ಬಿಕಾಸ್ ಐ ಥಿಂಕ್ ರಿಷಿಕಾ ಕೂಡ ಸೆಕೆಂಡ್ ಚಾನ್ಸ್ ವಾಸ್ ರಿಕ್ವೈರ್ಡ್. ಶಿ ವಾಸ್ ನ್ಯೂ. ಇಫ್ ಯು ಲುಕ್ ಅಟ್ ಇಟ್, 2 ವಾರ ಆಗಿತ್ತು ಬಂದು. ಬಟ್ ನಿಜ ಹೇಳಿ ಕಂಟೆಸ್ಟೆಂಟ್ಸು ಯಾರು, ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪದೇ ಪದೇ ನಿಜ ಹೇಳಿ ಅಂತ ಹೇಳ್ಬೇಡಿ, ನಿಜಾನೇ ಹೇಳ್ತಾರೆ ಅಲ್ಲ. ಇನ್ನೂ ನಮಗೆ ನಿಜ ಬೇಕಾಗಿದೆ. ಈ ಪ್ರಶ್ನೆ ಹೀಗಿದೆ, ಅದಕ್ಕೋಸ್ಕರ ನಿಜ ಬೇಕಾಗಿದೆ. ಏನಂದರೆ, ಕಂಟೆಸ್ಟೆಂಟ್ಸ್ ಯಾರಿರ್ತಾರೆ ಸೀಸನ್ 2 ಅಲ್ಲಿ ಅನ್ನೋಂಥದ್ದು ನಿಮಗೆ ನಿಜವಾಗ್ಲೂ ಗೊತ್ತಿರುತ್ತಾ, ಅಥವಾ ಗೊತ್ತಿದೆಯಾ, ಅಥವಾ ಯಾರಾದರೂ ನಿಮ್ಮನ್ನು ಕನ್ಸಲ್ಟ್ ಮಾಡ್ತಾರಲ್ವಾ? ಇಲ್ಲ, ನನಗೆ ಇವಾಗ ಪ್ರೆಸ್ ಮೀಟಿಂಗ್ ಯಾವತ್ತು ನಡೀತು, ನೆನ್ನೆ ಐ ಥಿಂಕ್ ನೆನ್ನೆನೋ ಮೊನ್ನೆನೋ, ದಟ್ ಈಸ್ ದ ಡೇ ಐ ಗಾಟ್ ಟು ನೋ the contestants, because I don't want to poke my nose. It is now, see, you don't have to believe me, frankly. ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನೀವು ಸತ್ಯ ಅಂತ ನಂಬಬೇಕು ಅಂತ ನಾನು ಹೇಳ್ತಾ ಇಲ್ಲ, ಸತ್ಯ ಅಲ್ಲ ಅಂತ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ನನ್ನ ಪ್ರಕಾರ ನಾನೇನಂದರೆ, ವೆನ್ ಐ ಆಮ್ ಡೂಯಿಂಗ್ ದಟ್, ಐ ಡೋಂಟ್ ವಾಂಟ್ ಟು ನೋ, ಬಿಕಾಸ್ ಎಲ್ಲೋ ಒಂದು ಕಡೆ ಏನಾಗುತ್ತೆ, ನಮ್ಮ ಬಾಯಿಗಳು ಸರಿ ಇಲ್ಲ ಅಂತಂದರೆ ನಾವು ಯಾರ ಹತ್ರನೋ ಮಾತಾಡ್ದಾಗ ಕೂತ್ಕೊಂಡು ಇವಾಗ ತುಂಬ ಕ್ಲೋಸು, ಇವ್ರಿಗೆ ಹೇಳ್ಬಿಡೋಣ ಪರವಾಗಿಲ್ಲ, ಅವ್ರಿಗೆ ಹೇಳ್ಬಿಡೋಣ ಪರವಾಗಿಲ್ಲ ಅಂತ ಎಲ್ಲೋ 1-2 ಹೆಸರು ಹೊರಗೆ ಬರೋದು, ಅದು ಇನ್ನೆಲ್ಲೋ ಹೋಗೋದು. ಸಿ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ನನ್ನ ರೆಸ್ಪಾನ್ಸಿಬಿಲಿಟಿ ಆಫ್ ದ ಶೋ ಈಸ್ ಟು ಹ್ಯಾಂಡಲ್ ಎನಿ 14 contestants who come there. ಐ ಥಿಂಕ್ ಇಟ್ ಎಂಡ್ಸ್ ದೇರ್. ಲಾಸ್ಟಲ್ಲಿ 100% ಅವ್ರು ಹೇಳ್ತಾರೆ ನನಗೆ, ಅದು ನನಗೆ ಗೊತ್ತು. ಬಟ್ ಅದನ್ನು ಇವತ್ತವರೆಗೂ ನಾನು ನನ್ನ ಮನೆಯವ್ರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಐ ಡೋಂಟ್ ಡಿಸ್ಕಸ್ ದ್ಯಾಟ್. ಬಟ್ ಐ ಆಮ್ ವೆರಿ ಕ್ಯೂರಿಯಸ್ ಅಬೌಟ್ ಸರ್ಟನ್ ಥಿಂಗ್ಸ್, ಬಿಕಾಸ್ ನಾನು ಅವ್ರಿಗೆ ಯಾವಾಗಲೂ ಒಂದು ಹೇಳೋದು, ಅನ್ನೆಸೆಸರಿ unwanted elements ತರಬೇಡಿ. ಲೆಟ್ ಇಟ್ ನಾಟ್ ಡ್ಯಾಮೇಜ್ ಎನಿಥಿಂಗ್ ಆಫ್ ದ ಸೊಸೈಟಿ, ಆರ್ ನೀವು ಯಾರೋ ಅನ್ವಾಂಟೆಡ್ ಎಲಿಮೆಂಟ್ಸ್ನ ಪ್ರಮೋಟ್ ಮಾಡಬೇಡಿ. ದಟ್ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್. ಸೊ ಇಟ್ ಶುಡ್ ನಾಟ್ ಡ್ಯಾಮೇಜ್ ಎನಿಥಿಂಗ್ ಹಿಯರ್. ಅದು ಬಿಟ್ಟರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಐ ಥಿಂಕ್ ದ ಟೀಮ್ ಹ್ಯಾಸ್ ಡನ್ ವೆರಿ ವೆಲ್ ಆ್ಯಂಡ್ ದೇ ಆರ್ ವೆರಿ ರೆಸ್ಪಾನ್ಸಿಬಲ್ ಪೀಪಲ್. ಈಗ ವರ್ಕ್ ಮಾಡ್ತಾರೆ. ಲಾಸ್ಟ್ ಇಯರ್ ಕೂಡ ಐ ಥಿಂಕ್ ದಟ್ ಐ ವಿಲ್ ಗಿವ್ ಅ ಲಾಟ್ ಆಫ್ ಕ್ರೆಡಿಟ್. ಇವಾಗ ಬಿಗ್ ಬಾಸ್ ಸೀಸನ್ 2 ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಅದಕ್ಕೆ 100% ಫುಲ್ ಕಾರಣಕರ್ತರು ಬಂದ್ಬಿಟ್ಟು ಸೀಸನ್ 1 ಅಲ್ಲಿ ನಡೆದಂಥ ಎಂಟೈರ್ ಟೀಮ್. ನಾವು ಸೀಸನ್ 2ಗೆ ಬಂದವರು ನನಗೆ ಭಾಳ ಆಸಕ್ತಿ ಇದ್ದಿದ್ದು ಕಂಟೆಸ್ಟೆಂಟ್ಸ್ಗಿನ್ನ ಯಾರು ಇದನ್ನು ನಡೆಸ್ತಾ ಇದ್ದಾರೆ. ಬಿಕಾಸ್ ಸೀಸನ್ 1 ಅಲ್ಲಿ ಅಂಥ ಒಳ್ಳೆ ಟೆಕ್ನಿಷಿಯನ್ಸು, ಅಂಥ ರೈಟರ್ಸ್ ಎಲ್ಲ ಇದ್ದರು. ಯಾರು ಇಲ್ಲಿ ಮಾಡ್ತಾರೆ ಈಗ?
ಅಂದಾಗ ಐ ಥಿಂಕ್ ಐ ಫೌಂಡ್ ದ ರೈಟ್ ರೀಪ್ಲೇಸ್ಮೆಂಟ್ಸ್ ಆ್ಯಂಡ್ ಅಟ್ ಲೀಸ್ಟ್ ದೇ ಆರ್ ವೆರಿ ಗುಡ್. In the process, I think they'll all become better. I was more interested in them. I think ಅವರೆಲ್ಲರೂ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು ಯಾರನ್ನ ತರಬೇಕು, ಯಾರನ್ನ ಹಾಕೊಬೇಕು. ಐ ಥಿಂಕ್ ಐ ಟ್ರಸ್ಟ್ ಮೈ ಟೀಮ್ ಕಂಪ್ಲೀಟ್ಲಿ ಟು ಡೂ ದ್ಯಾಟ್. ಓಕೆ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರಾದರೂ ಈ ಬಾರಿಯ ಒಂದು ಸೀಸನಲ್ಲಿ ಇರ್ತಾರಾ ಕಂಟೆಸ್ಟೆಂಟ್ಸ್ ಆಗಿ? See, I don't know what you mean by best friends. I think ನನಗೆ ಕಪಲ್ ಆಫ್ ಫ್ರೆಂಡ್ಸ್ ಆರ್ ದೇರ್ ಇನ್ ದ ಇಂಡಸ್ಟ್ರಿ. ಅದರೊಳಗೆ ಕೆಲವರು ಐ ಥಿಂಕ್ ದೆರ್ ಆರ್ ಅಬೌಟ್ one particular, two particular names are there who are there over there, and both are 100% ಹೇಳ್ತಾ ಇರೋದು. Of course, I know them from probably the time I came into the industry. ರೈಟ್, ಅದು ಬಿಟ್ಟರೆ ನನಗೆ ಐ ಡೋಂಟ್ ಥಿಂಕ್, ಬಟ್ ಐ ಪರ್ಸ್ನಲಿ ಅವ್ರು ಯಾವಾಗ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಾಯಿತು, ಐ ಡು ನಾಟ್ ಟಾಕ್ ಟು ದೆಮ್, ನೀದರ್ ಆಮ್ ಐ ಅವೈಲಬಲ್, ನೀದರ್ ಯು ವಿಲ್ ಸಿ ಎನಿ ಕೈಂಡ್ ಆಫ್ ಡಿಫ್ರೆನ್ಸ್. ಬಿಕಾಸ್ ಒಂದು ಅರುಣ್ ಸಾಗರ್ ಅಷ್ಟು ಕ್ಲೋಸ್ ನಂಗೆ ಯಾರೂ ಇಲ್ಲ. ನಿಜ. ಸೊ ಓಕೆ, ಸೊ ನಾವು ಅರುಣ್ ಸಾಗರ್ ಆ್ಯಂಡ್ ಮೀ, ನಮ್ಮಿಬ್ಬರದು ಐ ಥಿಂಕ್ ಫ್ರೆಂಡ್ಶಿಪ್ ಆರ್ ರಿಲೇಷನ್ಶಿಪ್ ಸ್ಟಾರ್ಟ್ಸ್ ಫ್ರಮ್ ದ ಟೈಮ್ ಐ ವಾಸ್ ನಾಟ್ ಇವನ್ ಅನ್ ಆ್ಯಕ್ಟರ್. ಸೊ ಅಷ್ಟು ಹಳಬರು ಯಾರೂ ಇಲ್ಲ. ಸೊ ಫ್ರಾಂಕ್ಲಿ ಸ್ಪೀಕಿಂಗ್, ಫ್ರೆಂಡ್ಶಿಪ್ಪಲ್ಲಿ ಸೀನಿಯಾರಿಟಿ ಲೆವೆಲಲ್ಲಿ ಯಾರೂ ಇಲ್ಲ. ಐ ಥಿಂಕ್ ಇಟ್ಸ್ ಆಲ್ ಆಫ್ಟರ್ ದ್ಯಾಟ್ ಓನ್ಲಿ. ಪ್ರಾಬ್ಲಿ ಕಪಲ್ ಆಫ್ ಇಯರ್ಸ್ ಐ ನೋ ದೆಮ್, ದಟ್ಸ್ ಇಟ್. 100%. ಚರ್ಚೆ ಬಿಸಿ ಆಗ್ತಾ ಇದೆ ಈಗಷ್ಟೇ. ಇನ್ನೂ ಬಿಸಿಯಾಗುವಂಥ ವಿಷಯಗಳು ನಿಜವಾಗ್ಲೂ ಜಾಸ್ತಿನೇ ಇದೆ. ವೈ ಸುದೀಪ್ ಎಗೇನ್ ರೀಮೇಕ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಸುದೀಪ್ ಅವರು ನೆಕ್ಸ್ಟ್ ಮಾತಾಡೋದಿದೆ. ಬಿಗ್ ಬಾಸ್ ಬಗ್ಗೆ ಇನ್ನೂ ಮುಗ್ದಿಲ್ಲ, ಇನ್ನೂ ಸಾಕಷ್ಟು ವಿಷಯಗಳಿದೆ. ಅಷ್ಟೇ ಅಲ್ಲ, ಸುದೀಪ್ ಅವರ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ನಾವು ಈಗ ಇದೇ ಶೋನಲ್ಲಿ ಮಾತಾಡೋರಿದ್ದೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್.